ಅಜ್ಜಿ. ಏನು ನನ್ನ ಮೊಮ್ಮಗಳ ಧ್ವನಿಯಲ್ಲಿ ಇಷ್ಟೊಂದು ಸಂತೋಷ? ಅಪ್ಪನ ಆಪರೇಷನ್ ಸಕ್ಸಸ್ಸಾ? ಹೌದಜ್ಜಿ. ಸಂತೋಷನಾ ನಿನಗೆ? ತುಂಬ ಸಂತೋಷ. ಇದೆಲ್ಲ ಆಗಿದ್ದು ನೀವು ಟೈಮ್ ಸರಿಯಾಗಿ ಅಷ್ಟೊಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದಕ್ಕೆ. ನಮ್ಮಲ್ಲಿ ಥ್ಯಾಂಕ್ಸ್ ಅಲ್ಲ. ಯಾಕೆ? ಯಾವಾಗಂತೆ ಡಿಸ್ಚಾರ್ಜು? ತಕ್ಷಣ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ದಂಗಿತ್ತು. ನಾನು ಡಾಕ್ಟರ್ ಹತ್ರ ಕೇಳಿ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ. ಮತ್ತೆ ಏನು ಮತ್ತೆ? ನಮ್ಮ ಸೊಸೆ ಯಾವಾಗ ನಮ್ಮ ಮನೆಗೆ ಬರೋದು? ಅಪ್ಪನ ನೋಡಿಕೊಂಡು ಮಾತಾಡಿಸಿದ ತಕ್ಷಣ ಬಂದ್ಬಿಡ್ತೀನಿ. ನೀನು ಯಾಕಿಷ್ಟು ಒಳ್ಳೆಯವಳಾಗಿದ್ದೀಯ ಜಾನ್ವಿ? ಹಣ ಅಂತೂ ಬಾಯಿ ಬಿಟ್ಟು ಕೇಳಲ್ಲ. ಅಪ್ಪನಿಗೆ ಆಪರೇಷನ್ ಆಗಿದೆ, ಒಂದು 4 ದಿನ ತವರಲ್ಲಿದ್ದು ಅವ್ರನ್ನ ನೋಡ್ಕೊಂಡು ಬರ್ತೀನಿ ಅಂತಾನೂ ಹೇಳ್ತಿಲ್ವಲ್ಲ? ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಅದೇ ಆಸೆ ಇತ್ತು ಅಜ್ಜಿ. ಸುಳ್ಳು. ಅಜ್ಜಿಗೆ ಸುಳ್ಳು ಹೇಳೋರು ಕಂಡ್ರೆ ಕೆಂಡದಷ್ಟು ಕೋಪ ಅಂತ ಗೊತ್ತಿದ್ದು ಸುಳ್ಳು ಹೇಳ್ತೀನ ನಾನು? ಅಪ್ಪನ ಮನೆ ಹೋಗಿ ಬರ್ತೀನಿ ಅಂತ ಮತ್ತೆ ಯಾಕೆ ಹೇಳಲಿಲ್ಲ? ನಾನು ಹೇಳಬೇಕು ಅನ್ನಷ್ಟರಲ್ಲಿ ನೀವೇ ಹೇಳಿಬಿಟ್ರಿ. ನೋಡಿದ್ಯಾ ನಿನ್ನ ಮನಸ್ಸನ್ನು ಎಷ್ಟು ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ನನ್ನ ಅಜ್ಜಿ ಅಂದರೆ ಸುಮ್ಮನೆನಾ? ಜಾನ್ವಿ, ನಿನ್ನ ಮಗಳನ್ನ ನಾವೆಲ್ಲರೂ ನೋಡ್ಕೋತೀವಿ. ನೀನು 4 ದಿನ ತವ್ರ ಮನೆಗೆ ಹೋಗಿ ಅಪ್ಪನ ನೋಡಿ ಆರೈಕೆ ಮಾಡ್ಕೊಂಡು ಬಾ. ಸರಿ ಅಜ್ಜಿ, ಥ್ಯಾಂಕ್ ಯು. ಅಕ್ಕ, ಅಪ್ಪ ಕರಿತಿದ್ದಾರೆ. ಹಾಂ ಅಜ್ಜಿ, ಅಪ್ಪ ಕರೀತಿದ್ದಾರಂತೆ. ನಾನು ಡಾಕ್ಟರ್ ಹತ್ರ ಮಾತಾಡಿ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಆಯ್ತಮ್ಮ, ಒಳ್ಳೇದಾಗಲಿ. ಜಾಸ್ತಿ ಹಾಗೆಲ್ಲ ಮಾಡಬೇಡಿ. ಈಗ ತಾನೇ ಆಪರೇಷನ್ ಆಗಿದೆ ತಾನೇ? ಈಗ ನಾನು ಗಟ್ಮುಟ್ಟಾಗಿದ್ದೀನಿ. ಆಪರೇಷನ್ ಬೇಡ ಅಂತ ರೇಗಾಡ್ತಾ ಇದ್ರಿ. ಮೊದಲು ಈ ಹಣ್ಣು ತಿನ್ನಿ. ಕರೆದ್ರಂತೆ? ಬಾ ಮಗಳೇ. ಗಂಡನ ಮನೆಗೆ ಹೋದ್ರು ಗಂಡು ಮಗು ಥರ ಆಸರೆ ಆಗ್ಬಿಟ್ಟೆ. ಅಪ್ಪ ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅತ್ತೆ ಮನೆಗೆ ಸೇರಿರೋ ಹೆಣ್ಮಗಳ ವಿಷಯದಲ್ಲಿ ಅತ್ತೆ ಮನೆಯವರಿಂದ ಯಾವಾಗ ಫೋನ್ ಬರುತ್ತೋ, ಯಾವ ಹೊಸ ಕಂಪ್ಲೇಂಟ್ ಹೇಳ್ತಾರೋ ಅನ್ನೋ ಭಯನೇ ಹೆತ್ತ ಜೀವಗಳಿಗಿರುತ್ತೆ. ಆದರೆ ನಿನ್ನ ವಿಷಯದಲ್ಲಿ ಅದೆಲ್ಲ ಸುಳ್ಳು ಮಾಡಿಬಿಟ್ಟೆ. ಈಗ ಯಾಕಪ್ಪ ಅದೆಲ್ಲ? ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನೀವು ರೆಸ್ಟ್ ತಗೊಳ್ಳಿ, ಮಲ್ಕೊಳ್ಳಿ. ಇಲ್ಲ, ಇವತ್ತು ನಿನ್ನ ಹತ್ರ ಮನಸ್ಸು ಬಿಚ್ಚಿ ಮಾತಾಡಬೇಕು. ರವಿ ಹೇಳ್ದ ಅನ್ಪೂರ್ಣಮ್ಮನವರಂತೆ ಹಣ ಕಳಿಸಿದ್ದು. ಹೌದಪ್ಪ. ಅತ್ತೆ ಮನೇಲಿ ನೀನು ಅಷ್ಟು ಒಳ್ಳೆತನದಿಂದ ನಡ್ಕೊಂಡು ಅವರನ್ನು ಒಳ್ಳೆತನದಲ್ಲಿ ನಡೆಸಿದ್ದಕ್ಕೆ ಇವತ್ತು ನನ್ನ ಆಪರೇಷನ್ಗೆ ನಿಮ್ಮ ಅತ್ತೆ ಮನೆಯವರು ಸಹಾಯ ಮಾಡಿದ್ದು. ಅವರೇನೋ ಸಹಾಯ ಮಾಡಿದ್ರು, ಆದರೆ ಅದು ದಾನ ಅಂತ ಕೂರಕ್ಕಾಗಲ್ಲ. ಈ ಸಹಾಯನ ಹೇಗಾದ್ರೂ ಮಾಡಿ ತೀರಿಸ್ಬೇಕು. ಆ ದೇವರು ಆದಷ್ಟು ಬೇಗ ಮತ್ತೆ ನಾನು ಸಂಪಾದನೆ ಮಾಡಿ ಸಾಲ ತೀರಿಸೋ ಥರ ಮಾಡಬೇಕು. ಅಕ್ಕ ನಿಮ್ಗೆ ಆಪರೇಷನ್ ಮಾಡಿಸಿರೋದು ನೀವು ದುಡ್ದು ಸಾಲ ತೀರಿಸ್ಲಿ ಅಂತಲ್ಲ ಅಪ್ಪ. ಅಪ್ಪ, ಏನು ಮಗಳೇ, ಇಲ್ಲಿದ್ದೀರಾ? ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಮಾರ್ಕೆಟ್ ತಕ ಹೋಗಿದ್ದೆ. ಮಾರ್ಕೆಟ್ ತನಕ ಒಬ್ಬರೇ ಹೋಗಿದ್ರಾ? ನಿಮ್ಮ ಕಾಲು ನೋವು? ಆರಾಮಾಗಿದ್ದೀನಿ. ಅಮ್ಮ, ಅಪ್ಪ ನೋಡು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಯಾಕಮ್ಮ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲಿವರೆಗೂ ಇವ್ರ ಆಪರೇಷನ್ ಆಯ್ತಲ್ಲ ಅಂತ ಸಂತೋಷ ಪಡ್ತಾ ಇದ್ದೆ, ಈಗ ಸಂಕಟ ಪಡ್ತಾ ಇದ್ದೀನಿ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಅಪ್ಪನಿಗೆ ಬೇಜಾರಾಗಲ್ವಾ? ಬರೀ ಬೇರೆಯವ್ರು ಬೇಜಾರೇ ನೋಡ್ಕೊಂಡು ಕುತ್ಕೊಂಡ್ರೆ ನನ್ನ ಸಂಕಟನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಇವ್ರಿಗೆ ಕಾಲು ನೋವು ಕಳೆದ 10 ವರ್ಷದಿಂದನೂ ಇತ್ತು. ಇವ್ರಿಗೆ ಆಪರೇಷನ್ ಮಾಡೋ ಶಕ್ತಿನೂ ನಿನಗಿತ್ತು. ಹಾಗೇನೋ ಈ ಮನೆಯಲ್ಲಿ ದುಡಿಯೋ ಕೈಗಿಂತ ತಿನ್ನೋ ಕೈನೇ ಜಾಸ್ತಿ ಇತ್ತು, ಒಪ್ಕೋತೀನಿ. ಆದರೆ ನೀನು ದೊಡ್ಡ ಮನೆ ಮಗನ್ನ ಮದುವೆ ಆದೆ ಅಲ್ವಾ? ಆಗಲೇ ನೀನು ಖರ್ಚು ಮಾಡ್ಬೋದಿತ್ತಲ್ವಾ? ಇವ್ರಿಗೆ ಆಪರೇಷನ್ ಮಾಡಿಸ್ಬೋದಾಗಿತ್ತಲ್ವಾ? ಈಗ ಮಾಡಿಸಿದ ಆಪ್ರೇಷನ್ನ ಒಂದು 10 ವರ್ಷದ ಹಿಂದೆನೇ ಮಾಡಿಸಿದ್ದಿದ್ರೆ ನಿನಗೆ ಖರ್ಚು ಕಡಿಮೆ ಆಗಿರ್ತಿತ್ತು, ಇವ್ರ ನೋವು ಕಮ್ಮಿ ಆಗಿರ್ತಿತ್ತು, ನನ್ನ ಹೊಟ್ಟೆನೂ ತಣ್ಣಗಿರ್ತಿತ್ತು. ಹಿಂದೆ ನಾನೇ ಅಲ್ವನೇ ಆಪರೇಷನ್ ಬೇಡ ಅಂತ ಹೇಳಿದ್ದು? ಈಗಲೂ ಬೇಡ ಅಂತ ತಾನೇ ನೀವು ಹೇಳಿದ್ದು. ಆದರೂ ಇವಳು ಬಲವಂತವಾಗಿ ಒಪ್ಪಿಸ್ಲಿಲ್ವಾ? ಆವಾಗ್ಲೂ ಹೀಗೆ ಬಲವಂತ ಮಾಡಿ ಒಪ್ಪಿಸ್ಬೇಕಾಗಿತ್ತು. ಆಗ ಮಾಡಿಸಿದ್ರೇನು, ಈಗ ಮಾಡಿಸಿದ್ರಿ ಏನೇ? ಒಟ್ಟಿನಲ್ಲಿ ನಿನ್ನ ಗಂಡ ನಿನ್ನ ಕಣ್ಣು ಮುಂದೆ ಓಡಾಡ್ಕೊಂಡು ಇದಾನಲ್ಲ. ಸಾಲ್ದು ರೀ,
10 ವರ್ಷದ ಹಿಂದೆನೇ ಆಪ್ರೇಷನ್ ಮಾಡಿಸಿದ್ರೆ ನೀವು ಗಟ್ಟಿಗಿದ್ರಿ. ಹೋಗಿ 4 ಕಾಸು ಸಂಪಾದನೆ ಮಾಡಿ ಇಳಿ ವಯಸ್ಸಿಗೆ ಅಂತ ಒಂದು 4 ಕಾಸು ಕೂಡಿಟ್ಟು ಒಂದು ಸೂರು ಕಟ್ಕೋಬೋದಾಗಿತ್ತು ಅಲ್ವೇನೆ ಜಾನ್ವಿ? ಈಗ ನೋಡು, ಇರೋದಕ್ಕೆ ಒಂದು ಸ್ವಂತ ಮನೆ ಅಂತ ಇಲ್ಲ. ಪ್ರತಿಯೊಂದಕ್ಕೂ ಬೀಗ್ರ ಮನೆನೇ ಆಶ್ರಯಿಸ್ಕೊಂಡಿದ್ದೀವಿ. ಈಗ ಇವ್ರು ಕುಂಟ ತಗೊಂಡು ಏನು ಮಾಡೋದು ಹೇಳು? ಬಾಯಿ ಮುಚ್ಕೊಂಡು ಇರ್ತೀಯ ನೀನು? ಪಾಪ ಈ ಹೆಣ್ಮಗು ಇಷ್ಟು ವರ್ಷ ನಮ್ಮನ್ನು ಸಾಕಿದೆ, ರವಿನ ಓದಿಸಿದ್ದಾಳೆ. ಅಷ್ಟು ಸಾಲದು ಅಂತ ಇದನ್ನು ಮಾಡಬೇಕಾಗಿತ್ತಾ? ಅವಳು ಖುಷಿಯಾಗಿರೋದನ್ನ ನಿನಗೆ ನೋಡಕ್ಕಾಗಲ್ಲ. ಏನಾದ್ರೂ ಖ್ಯಾತೆ ತೆಗಿತೀಯ? ಇದು ಖ್ಯಾತೆ ಅಲ್ಲ ರೀ, ನನ್ನ ಮನಸ್ಸಲ್ಲಿರೋ ಸಂಕಟ. ನಿಮಗೆ ಅರ್ಥ ಆಗುತ್ತೋ ಬಿಡುತ್ತೋ, ಇವಳಿಗಂತೂ ಚೆನ್ನಾಗೇ ಅರ್ಥ ಆಗುತ್ತೆ. ಈ ವಯಸ್ಸಲ್ಲಿ ನಿಮಗೆ ಮಂಡಿ ಚಿಪ್ನ ಬದಲಾಯಿಸೋ ಬದಲು ಆಗಲೇ ಮಾಡಿದಿದ್ರೆ ನಾನು ನನ್ನ ಗಂಡನ ಜೊತೆ ಸಿನಿಮಾ, ಸಂತೆ, ಊರು, ನೆಂಟರು, ಇಷ್ಟರು ಅಂತ ಓಡಾಡ್ಕೊಂಡಿರ್ಬೋದಾಗಿತ್ತು. ನಿಮ್ಮ ಕಾಲು ಊನಾದಾಗಿಂದ ಒಳ್ಳೆ ಒಂಟಿ ಪಿಶಾಚಿ ಥರ ಎಲ್ಲ ಕಡೆ ತಿರುಗಾಡ್ತಾ ಇದ್ದೀನಿ. ನಿನಗೆ ಯಾವ ಟೈಮಲ್ಲಿ ಯಾವುದಕ್ಕೆ ಗಮನ ಹರಿಸ್ಬೇಕೋ ಅದಕ್ಕೆ ಹರಿಸ್ಲಿಲ್ಲ. ಈಗ ಸಂತೋಷಪಟ್ಟು ಏನು ಪ್ರಯೋಜನ? ನಿಮಗೆ ನಿಮ್ಮದೇ ಖುಷಿ, ನನ್ನ ಸಂಕಟ ನನಗೆ. ಅದೇನೋ ಹೇಳ್ತಾರಲ್ಲ, ದೇವರು ಹಲ್ಲಿದ್ದವ್ರಿಗೆ ಕಡಲೆ ಕೊಡಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲು ಕೊಡಲ್ಲ ಅಂತ. ಹಾಗೆ ದುಡ್ಡಿದ್ದವ್ರಿಗೆ ಮರು ಜಾಸ್ತಿ. ಹೊಟ್ಟೆ ಹೊರ್ಕೊಳ್ಳೋರ್ಗೆ ದೇವ್ರ ಅಯ್ಯೋ ಅನ್ನೋದಿಲ್ಲ. ಬೇಬಿ ಅತ್ತೆ, ಯಾವಾಗ ಬಂದ್ರಿ? ಈ ಸುನಂದಮ್ಮ ಸ್ವಲ್ಪನೂ ನಿಯತ್ತಿಲ್ದೆ ನಿನ್ ಬಗ್ಗೆ ಚೀಪಾಗಿ ಮಾತಾಡ್ತಾ ಇದ್ರಲ್ಲ, ನಾನು ಅವಾಗ್ಲೇ ಬಂದೆ. ಸುನಂದಮ್ಮ, ಅಷ್ಟಿದ್ರೆ ಸಾಲ ಮಾಡ್ಬೇಕಾಗಿತ್ತು, ಇಲ್ಲ ಅಂದಿದ್ರೆ ನಿನ್ ಸಂಬಂಧಿಕರ ಹತ್ರ ದುಡ್ಡು ಇಸ್ಕೊಂಡು ತೋರಿಸ್ಬೇಕಾಗಿತ್ತು. ನಿಮ್ಮನ್ ಸಾಕಿದ್ ಸಾಲದು ಅಂತ ಹಾಸ್ಪಿಟ್ಲಿಗೂ ಇವಳೇ ತೋರಿಸ್ಬೇಕಾ? ಅಯ್ಯೋ, ಅದು ಹಾಗಲ್ಲ ನಾನು ಹೇಳಿದ್ದು. ಇನ್ ಹೇಗ್ರಿ? ಇನ್ ಹೇಗೆ ಹೇಳಿ? ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಮ್ಮ ನನಗೆ ನೋವು ಮಾಡಬೇಕು ಅಂತ ಹಾಗೆ ಮಾತಾಡಿದ್ದಲ್ಲ. ನೀ ಸುಮ್ಮನೆರು ಜಾನ್ವಿ, ಇಂಥವ್ರ ಪರ ಹೊಯ್ಸ್ಕೊಂಡು ಮಾತಾಡಿದ್ರೆ ನಮಗ್ ಪಾಪ ಸುತ್ಕೊಳ್ಳುತ್ತೆ. ಗಂಡನ ಮನೆಯಲ್ಲಿದ್ರು ಪಾಪ ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳಲ್ಲ, ಅವಳ ಬಗ್ಗೆನೇ ಅಂತಿರಲ್ವಾ? ಸ್ವಲ್ಪನಾದ್ರೂ ಮಂಚತ್ವ ಇಲ್ವಾ ನಿಮ್ಗೆ? ಕಷ್ಟ ಅಂತ ನಿಮ್ಮ ಮನೆಗೆ ಬಂದಾಗ ತೊಂದರೆ ಕೊಟ್ಟಿದ್ದು, ಮನ್ಸಿಗೆ ನೋವಾಗೋ ಥರ ಮಾತಾಡಿದ್ದು, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅಂಥದ್ರಲ್ಲಿ ಅದನ್ನೆಲ್ಲ ಮರೆತು ನಗ್ನಗ್ತಾ ಇದ್ದಾಳೆ ಅಂದ್ರೆ ಅದು ಅವಳು ದೊಡ್ಡ ಗುಣ. ಯಾಕಿದೆಲ್ಲ ನಿಮ್ಗೆ ಅರ್ಥ ಆಗೋದಿಲ್ಲ? ಯಾವಾಗ್ಲೂ ತಪ್ಪುಗಳನ್ನ ಹುಡುಕಿ ಕೊಂಕ್ ಮಾತಾಡೋದ್ರಲ್ಲೇ ಇರ್ತಿರಲ್ಲ. ವೆಂಕಟೇಶ್ ಅವರೇ, ನಿಮ್ ಮಗಳು ನಿಮ್ನ ನೋಡ್ಕೋಬೇಕು ಅಂತ ಬಂದಿದ್ರು, ನಿಮ್ ಹೆಂಡತಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ, ಸುಮ್ನೆ ನೋಡ್ಕೊಂಡು ನಿಂತಿದ್ದೀರಾ? ಮನೆಗೆ ಬಂದ್ ಮಗಳಿಗೆ ಒಳ್ಳೆ ಮರ್ಯಾದೆನೇ ಕೊಟ್ರಿ ಬಿಡಿ. ಅಲ್ಲ ಬೇಬಿ ಅವರೇ, ಅದು ಸಾಕು ಪ್ಲೀಸ್, ನೀವೇನೇನು ಹೇಳಕ್ ಬರಬೇಡಿ. ನಿಮ್ಮನ್ನ ನೋಡ್ಕೊಂಡು ಮಗುನ್ ಕೊಟ್ಟು ಹೋಗಕ್ ಬಂದೆ. ಜಾನ್ವಿ, ಇಷ್ಟೆಲ್ಲ ಆದ್ಮೇಲೆ ನೀನ್ ಇಲ್ಲಿರೋದ್ ಬೇಡ, ಬಾ ಮನೆಗೆ ಹೋಗೋಣ. ಅತ್ತೆ ಪ್ಲೀಸ್, ಒಂದು 2 ದಿನ ಇದ್ದು ಬರ್ತೀನಿ, ನೀವು ಹೊರಡಿ. ಹೌದು ಬೇಬಿ ಅವರೇ, ಇದು ನಮ್ಮ ವಿಷಯ, ನಾವೇ ಬಗೆಹರಿಸ್ಕೊಳ್ತೀವಿ. ನೀವು ದಯವಿಟ್ಟು ಹೊರಡಿ. ಬಂದೋಳ್ಗೆ ಹೋಗೋ ದಾರಿನೂ ಗೊತ್ತಿದೆ. ಒಂದು ಮನೆ ತಗೋಬೇಕು ಅಂತಿದ್ದೀನಿ. ಅರಮನೆ ಅಂತ ಬಂಗ್ಲೆಲಿದ್ಯಾ, ಬೇರೆ ಮನೆ ಬೇರೆ ತಗೋಬೇಕಾ? ದುಡ್ಡಿರೋರ್ಗೆ ಹಾಗೇನೆ ಬಾವುಟ ಕಂಡ್ ಕಡೆ ನೆಟ್ ಬಿಡೋಣ ಅನ್ಸುತ್ತೆ. ಮನೆ ನೋಡಿದ್ದೀವಿ, ಆದರೆ ಅದು ನಮಗಲ್ಲ, ನಿಮಗೆ. ಆ ಮನೆನ ಅಮ್ಮನ ಹೆಸರಲ್ಲಿ ತಗೋತಾ ಇದ್ದೀನಪ್ಪ.